ನಿತ್ಯಾನಂದಂ. ನಾನು ನರ್ಸರಿಯಿಂದ ಹಿಡಿದು ಸೆಕೆಂಡ್ PUC ತನಕ ಓದಿದ್ದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ಸ್ನಲ್ಲಿ. ಹಾಗಾಗಿ ನಾನು ಹಿಂದೂ ಆಗಿದ್ದರೂ ಕೂಡ ನನಗೆ ಹಿಂದೂ ಧರ್ಮದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ರಾಮಾಯಣ ಆಯಿತು, ಮಹಾಭಾರತ ಆಯಿತು, ಜ್ಞಾನೋದಯ ಅಂದ್ರೇನು, ಗುರುಗಳು ಅಂದರೆ ಏನು, ಧ್ಯಾನ ಅಂದರೆ ಏನು ಅಂದರೆ ಏನೂ ಗೊತ್ತಿರಲಿಲ್ಲ. ನನಗೆ ಇದ್ರ ಬಗ್ಗೆಲ್ಲ ಎಲ್ಲೋ ಆಸಕ್ತಿ ಇತ್ತು, ಏನಿರ್ಬೋದು ಇವೆಲ್ಲ ಅಂತ, ಆದರೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬೆಳೀತಾ ಬೆಳೀತಾ ನಮಗೆ ಆಸಕ್ತಿ ಹೆಚ್ಚು ಹೆಚ್ಚು ಆ ಕಡೆ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ನನಗೆ ಭಗವಾನರನ್ನ ಭೇಟಿಯಾಗಿ ಅವರ ಸತ್ಸಂಗಗಳನ್ನು ನೋಡಿ, ಪುಸ್ತಕಗಳನ್ನು ಓದಿದ ಮೇಲೇ ನನಗೆ ಹಿಂದೂ ಧರ್ಮದ ಬಗ್ಗೆ ನಿಜವಾಗ್ಲೂ ಗೊತ್ತಾಗಿದ್ದು. ರಾಮಾಯಣ ಮಹಾಭಾರತ ಬರೀ ಕಥೆ ಅಲ್ಲ, ನಿಜವಾಗ್ಲೂ ನಡೆದಿದ್ದು ಅನ್ನೋದು ನನಗೆ ಅರ್ಥ ಆಗಿದ್ದು. ನಮ್ಮ ದೇವಿ ದೇವತೆಗಳ ಬಗ್ಗೆ ಗೊತ್ತಾಗಿದ್ದು ಮತ್ತು ನಮ್ಮ ಹಿಂದೂ ಧರ್ಮದ ಮಹತ್ವ ನನಗೆ ಗೊತ್ತಾಗಿದ್ದೆ ಭಗವಾನರಿಂದ. ನೀವು ನನ್ನ ಹಾಗೆ ಏನೂ ಗೊತ್ತಿಲ್ಲ ಹಿಂದೂ ಧರ್ಮದ ಬಗ್ಗೆ, ಆದರೆ ಅದರಲ್ಲಿ ತಿಳ್ಕೊಳ್ಳೋ ಆಸಕ್ತಿ ಇದೆ, ಧ್ಯಾನ, ಯೋಗ, ಜ್ಞಾನೋದಯ ಇದ್ರ ಬಗ್ಗೆ ಎಲ್ಲ, ಹಿಂದೂ ದೇವಿ ದೇವತೆಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಆಸಕ್ತಿ ಇದೆ ಅಂತಂದರೆ, ನಿಮಗೆ ಹೇಳ್ಕೊಡೋದಕ್ಕೆ ಸರಿಯಾದ ವ್ಯಕ್ತಿ ಅಂತಂದರೆ ಹಿಂದೂ ಧರ್ಮದ ಸರ್ವೋಚ್ಚ ಪೀಠಾಧಿಪತಿಗಳಾಗಿರುವಂತಹ ಭಗವಾನ್ ಶ್ರೀ ನಿತ್ಯಾನಂದ ಪರಮಶಿವಂ ಸ್ವಾಮೀಜಿ ಒಬ್ಬರೇ. ಹಾಗಾಗಿ ಈ ಬರ್ತಾ ಇರುವಂಥ ಈ ಒಂದು ಅವಕಾಶನ ಬಿಡಬೇಡಿ. ಜುಲೈ 10ನೇ ತಾರೀಕು ಗುರುಪೂರ್ಣಿಮಾ ಇದೆ. ಗುರುಪೂರ್ಣಿಮಾ ಸರಿಯಾದ ದಿನ. ಗುರುಗಳನ್ನ ನೀವು ನೋಡಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳೋದಕ್ಕೆ ಜುಲೈ 10ನೇ ತಾರೀಕು ಝೂಮಲ್ಲಿರ್ಬೋದು, ವಾಟ್ಸಪ್ಪಲ್ಲಿರ್ಬೋದು, ಯೂಟ್ಯೂಬು, ಫೇಸ್ಬುಕ್ ಎಲ್ಲದರೊಳಗೂ ನಿಮಗೆ ಭಗವಾನರ ಸತ್ಸಂಗ ದರ್ಶನ, ಪ್ರತ್ಯಕ್ಷ ದರ್ಶನ ಇರುತ್ತೆ, ದೀಕ್ಷೆಗಳಿರುತ್ತೆ. ಖಂಡಿತ ಅವತ್ತು ನೀವು ಭಾಗವಹಿಸಿ. ಬೆಂಗಳೂರಾಗಿದೆ, ಬೆಂಗಳೂರಲ್ಲಿ ಬೇರೆ ಬೇರೆ ಸೆಂಟರ್ಸ್ ಇದೆ, ದೇವಸ್ಥಾನಗಳಿದೆ, ಅಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ನಿಮಗೆ ಹೆಚ್ಚು ಮಾಹಿತಿ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ ಕೂಡ ಇರುತ್ತೆ, ತಿಳ್ಕೊಳ್ಳಿ. ಖಂಡಿತ ನೀವು ಕೂಡ ಗುರುಪೂರ್ಣಿಮಕ್ಕೆ ಬಂದು ನಿಮ್ಮನ್ನು ನೀವು ಅದರೊಳಗೆ ತೊಡಗಿಸ್ಕೊಂಡು ಭಗವಾನರಲ್ಲಿ ಶಿಷ್ಯರಾಗಿ ನಿಮ್ಮನ್ನು ನೀವು ಸಮರ್ಪಿಸಿಕೊಂಡು ನಿಮ್ಮ ಜೀವನದಲ್ಲಿ ಆಗುವಂತಹ ಅತ್ಯಂತ ಸುಂದರ ಬದಲಾವಣೆಗಳನ್ನು ನೀವೇ ನೋಡಿ. ನಿತ್ಯಾನಂದಂ.